ನಮಸ್ಕಾರ ಸ್ನೇಹಿತರೆ, ಶುಭೋದಯ, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ. ಸ್ನೇಹಿತರೆ, ಇವತ್ತು ನಾವು ಸರಿಸುಮಾರು ಬೆಂಗಳೂರಿಂದ 150 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಸ್ನೇಹಿತರೆ, ಇವತ್ತು ನಾವು ಶ್ರೀಕೃಷ್ಣ ದೇವರಾಯರು ಅಪ್ಪಾಜಿ ಅಂತ ಕರೆಯುತ್ತಿದ್ದಂಥ ತಿಮ್ಮರಸರವರನ್ನ ಬಂದಿಯಾಗಿ ಇಟ್ಟಿದ್ದನ್ನ ಜೈಲನ್ನ ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಯಾಕೆ ಶ್ರೀಕೃಷ್ಣ ದೇವರಾಯರು ತಿಮ್ಮರಸೂರವರನ್ನು ಜೈಲಲ್ಲಿ ಬಂದಿಖಾನೆಯಾಗಿ ಇಟ್ಟಿದ್ರು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಆ ಒಂದು ಬಂದಿಖಾನೆಯನ್ನ ನಿಮಗೂ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ತಿಮ್ಮರಸೂರವರ ಬಂದಿಖಾನೆ ಬನ್ನಿ. ಸ್ನೇಹಿತರೆ, ಶ್ರೀಕೃಷ್ಣ ದೇವರಾಯರು 1509 ರಿಂದ 1521ರವರೆಗೆ ಆಳ್ವಿಕೆಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ಅವರು ಆಳ್ವಿಕೆಯನ್ನ ಮಾಡಿದಂಥ ಅಷ್ಟು ದಿನಗಳು ಸ್ವರ್ಣಯುಗದ ಹಾಗೆ ಇತ್ತು ಅಂತ ಇಲ್ಲಿನ ಪ್ರಜೆಗಳು ಅನ್ಕೊಂತಾ ಇದ್ರು. ಹಾಗೆ ಶ್ರೀಕೃಷ್ಣ ದೇವರಾಯರು ಮಾಡಿದಂಥ ಹಲವಾರು ಯುದ್ಧಗಳು, ಹಾಗೆ ಅವರು ಗೆದ್ದಂಥ ಹಲವಾರು ರಾಜ್ಯಗಳನ್ನ ನೀವು ನೋಡೇ ಇರ್ತೀರಾ, ಕೇಳೇ ಇರ್ತೀರಾ. ಸ್ನೇಹಿತರೆ, ಯಾತಕ್ಕಾಗಿ ತಿಮ್ಮರಸೂರವರನ್ನು ಅವರು ಜೈಲಲ್ಲಿಟ್ಟರು? ತಿಮ್ಮರಸು ಜೊತೆಗೆ ತಿಮ್ಮರಸೂರವರ ಮಗನನ್ನು ಕೂಡ ಜೈಲಲ್ಲಿ ಇಡ್ತಾರೆ. ಹಾಗೆ ತಿಮ್ಮರಸೂರವರ ಕಣ್ಣನ್ನು ಕೂಡ ಅವರು ಕಿತ್ತು ಹಾಕ್ತಾರೆ. ಯಾತಕ್ಕೋಸ್ಕರ ತಿಮ್ಮರಸೂರವರನ್ನ ಬಂದಿಯನ್ನಾಗಿ ಮಾಡ್ತಾರೆ? ಯಾಕೆ ಅವರನ್ನ ಕಣ್ಣುಗಳನ್ನ ಕಿತ್ತಾಕೋದ್ರು ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಸ್ನೇಹಿತರೆ, ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿದ್ದಂಥ ತಿಮ್ಮರಸೂರವರನ್ನ ಇಟ್ಟಿದ್ದಂಥ ಜೈಲಿದು. ಹಾಗೆ ತಿಮ್ಮರಸೂರವರಿಗೆ ಅಂತಾನೆ ಈ ಜೈಲನ್ನ ಶ್ರೀಕೃಷ್ಣ ದೇವರಾಯರು ಕಟ್ಟಿಸ್ತಾರೆ. ಸ್ನೇಹಿತರೆ, ಯಾತಕ್ಕಾಗಿ ತಿಮ್ಮರಸೂರವರನ್ನ ಈ ಜೈಲಲ್ಲಿ ಇಟ್ಟರು ಅಂತಂದ್ರೆ, ಶ್ರೀಕೃಷ್ಣ ದೇವರಾಯರು ಮಗನಿಗೆ, ಅಂದ್ರೆ ಶ್ರೀಕೃಷ್ಣ ದೇವರಾಯರಿಗೆ ಒಬ್ಬ ಮಗ ಇರ್ತಾನೆ, ಅವನಿಗೆ 8ನೇ ವಯಸ್ಸಿಗೆನೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಶ್ರೀಕೃಷ್ಣ ದೇವರಾಯರು ಅನ್ಕೊಂಡಿರ್ತಾರೆ. ಸ್ನೇಹಿತರೆ, ಅವರ ಮಗನನ್ನು ಕೂಡ ರಾಜನನ್ನಾಗಿ ಮಾಡ್ತಾರೆ. ಕೆಲವು ದಿನಗಳಾದ ಮೇಲೆ ಅನಾರೋಗ್ಯದಿಂದ ಸಾವನ್ನಪ್ತಾನೆ ಶ್ರೀಕೃಷ್ಣ ದೇವರಾಯರ ಮಗ. ಆದರೆ ಇದು ನಿಜವಾಗ್ಲೂ ನಡೆದಿದ್ದೇನು ಅಂತಂದ್ರೆ, ವಿಷಪಾಷಣವನ್ನ ಮಾಡಿ ಶ್ರೀಕೃಷ್ಣ ದೇವರಾಯರ ಮಗನನ್ನ ಕೊಲ್ತಾರೆ. ಯಾಕೆ ಕೊಲ್ತಾರೆ, ಯಾರು ಕೊಲ್ತಾರೆ ಅಂತ ಸತ್ಯ ಹರಿಲಾರದೆ ಶ್ರೀಕೃಷ್ಣ ದೇವರಾಯರು ತಿಮ್ಮರಸೂರವರೇ ಕೊಂದರು ಅಂತ ಹೇಳಿ ತಿಮ್ಮರಸು ಹಾಗೂ ಅವರ ಮಗನನ್ನ ಬಂದಿಯನ್ನಾಗಿ ಮಾಡಿ ಈ ಒಂದು ಜೈಲಿನಲ್ಲಿ ಇಡ್ತಾರೆ. ಇಟ್ಟಾದ್ಮೇಲೆ ಕೆಲವು ದಿನಗಳ ನಂತರ ಸತ್ಯ ಗೊತ್ತಾಗುತ್ತೆ. ಏನು ಸತ್ಯ ಅಂತಂದ್ರೆ, ಅವರ ಬಂಧುಗಳಾದಂಥ ಅಚ್ಯುತರಾಯರು ಹಾಗೆ ಒರಿಸ್ಸಾದ ಗಜಪತಿಗಳು ಇಬ್ಬರೂ ಸೇರಿ ಶ್ರೀಕೃಷ್ಣ ದೇವರಾಯ ಮಗನಿಗೆ ವಿಷಪಾಷಣವನ್ನ ಮಾಡಿ ಕೊಲ್ತಾರೆ. ಇದನ್ನರಿತಂತ ಶ್ರೀಕೃಷ್ಣ ದೇವರಾಯರು ತಿಮ್ಮರಸು, ಸಾಲುವ ತಿಮ್ಮರಸು ಹಾಗೆ ಅವನ ಮಗನನ್ನ ಅವರು ರಿಲೀಸ್ ಮಾಡ್ತಾರೆ, ಈ ಜೈಲಿಂದ ರಿಲೀಸ್ ಅನ್ನ ಮಾಡ್ತಾರೆ. ಹಾಗೆ ಮನನೊಂದಂತ ಶ್ರೀಕೃಷ್ಣ ದೇವರಾಯರು ಸಾಲುವ ನರಸಿಂಹರಾಯರಿಗೆ ಹಾಗೆ ಅವರ ಮಗನಿಗೆ ವೈಭೋಗವಾದಂಥ ಜೀವನವನ್ನು ಕೊಡ್ತಾರೆ. ಆದರೆ ಇದನ್ಯಾವುದನ್ನು ಬಯಸದ ಸಾಲುವ ನರಸಿಂಹರಾಯರು ತಿರುಪತಿಗೆ ಹೋಗಿ ಸೆಟ್ಲ್ ಆಗ್ತಾರೆ. ಆದರೆ ಇಲ್ಲೇನಾಗುತ್ತೆ ಅಂತಂದ್ರೆ, ಅಪ್ಪಾಜಿ ಅಂತ ಕರೀತಿದ್ದಂಥ ತಿಮ್ಮರಸೂರವರಿಗೆ ನಾನು ಈ ಥರ ಅನ್ಯಾಯವನ್ನು ಮಾಡಿದೆ ಅಂತ ಹೇಳಿ ಶ್ರೀಕೃಷ್ಣ ದೇವರಾಯರು ಯಾವುದೋ ಒಂದು ತೀರ್ಥಯಾತ್ರೆಗೆ ಹೋದ್ರು ಅಂತ ಹೇಳ್ತಾರೆ. ಹಾಗೆ ಸೂಸೈಡನ್ನು ಮಾಡ್ಕೊಂಡ್ರು ಅಂತ ಕೆಲವು ಜನ ಅಂತಾರೆ. ಸತ್ಯಾಸತ್ಯಾಂಶತೆ ಯಾವುದು ನಮಗೆ ಗೊತ್ತಿಲ್ಲ. ಶ್ರೀಕೃಷ್ಣ ದೇವರಾಯರ ಮರಣ ಯಾವ ರೀತಿ ಆಯಿತು ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದಾದ ಬಳಿಕ ತಿರುಪತಿಗೆ ಹೋಗಿ ಸೆಟ್ಲಾದಂಥ ತಿಮ್ಮರಸೂರವರು ತೀರೋಗ್ತಾರೆ, ಅಲ್ಲೇ ತಿರುಪತಿಯಲ್ಲೇ ತೀರೋಗ್ತಾರೆ. ಆದರೆ ಶ್ರೀಕೃಷ್ಣ ದೇವರಾಯ ಆಸೆ ಏನಿರ್ತದೆ ಅಂತಂದರೆ, ಅವರು ಸತ್ತ ಮೇಲೆ ಇದೇ ಒಂದು ಪೆನುಕೊಂಡದಲ್ಲಿ ಅವರ ಸಮಾಧಿ ಕೂಡ ಆಗಬೇಕು ಅಂತ ಹೇಳಿ ಅವರು ಆಸೆ ಇರ್ತದೆ. ಸ್ನೇಹಿತರೆ, ಬನ್ನಿ ಅವರ ಸಮಾಧಿಯನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ. ಅದರ ಬಗ್ಗೆ ಕೆಲವು ವಿಷಯಗಳನ್ನ ಮಾತಾಡಬೇಕು. ಸ್ನೇಹಿತರೆ ಬನ್ನಿ, ಇಲ್ಲಿ ಒಂದು ಬಸವಣ್ಣ ಬಾವಿ ಅಂತಿದೆ, ಹಾಗೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಅದನ್ನು ನೋಡಿಕೊಂಡು ನಾವು ತಿಮ್ಮರಸೂರವರ ಸಮಾಧಿ ಹತ್ರ ಹೋಗೋಣ. ಬನ್ನಿ ಸ್ನೇಹಿತರೆ, ನೀವು ನೋಡ್ತಾ ಇರೋಂಥದ್ದು ಇದು ಬಸವಣ್ಣ ಬಾವಿ ಅಂತ. ಹಾಗೆ ಅದರ ಪಕ್ಕದಲ್ಲಿರೋದು ನಾಟ್ಯ ಮಂಟಪ.
ಸ್ನೇಹಿತರೆ, ಇಲ್ಲಿ ಸಾಂಸ್ಕೃತಿಗೆ, ನಾಟ್ಯಕ್ಕೆ, ಹಲವಾರು ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಶ್ರೀಕೃಷ್ಣ ದೇವರಾಯರು ಒಂದು ಬೆಂಬಲವನ್ನು ಕೊಡ್ತಾ ಇದ್ದಂಥವ್ರು. ಹಾಗೆ ಸ್ನೇಹಿತರೆ, ಇಲ್ಲಿ ಬರ್ತಾ ಇದ್ದಂಥ ನಾಟ್ಯ ಮಾಡಕ್ಕೆ ಬರ್ತಾ ಇದ್ದಂಥವ್ರು ಈ ಬಸವಣ್ಣ ಬಾವಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ ಹೋಗಿ ನಾಟ್ಯವನ್ನು ಮಾಡ್ತಾ ಇದ್ದಂತೆ. ಬನ್ನಿ ಸ್ನೇಹಿತರೆ, ಈ ಒಂದು ಬಸವಣ್ಣ ಬಾವಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಒಂದು ಬಸವಣ್ಣ ಬಾವಿಯಲ್ಲಿ ಇಲ್ಲಿ ನಾಟ್ಯ ಮಾಡುವಂತ ಬರೋರು ಇಲ್ಲಿ ಸ್ನಾನವನ್ನ ಮಾಡಿ ಆ ಒಂದು ಮಂಟಪದಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿದೆ. ಸ್ನೇಹಿತರೆ, ಈ ಒಂದು ಬಸವಣ್ಣ ಬಾವಿಯಲ್ಲಿ 2 ಅಂತಸ್ತಿನ ಮಹಡಿ ಅಷ್ಟು ಆಳ ಇದೆ. ಹಾಗೆ ನೀವಿಲ್ಲಿ ನೋಡ್ಬೋದು, ಬಸವಣ್ಣ, ಹಾಗೆ ಲಕ್ಷ್ಮೀದೇವಿ, ಗಣೇಶ, ಹಾಗೆ ಅಲ್ಲಿ ನಟರಾಜನ ಶಿಲೆಯನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಸ್ನೇಹಿತರೆ, ಇದೇ ನಾಟ್ಯ ಮಂಟಪ. ಡ್ಯಾನ್ಸರ್ಗಳು ಆ ಬಸವಣ್ಣ ಬಾವಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಇಲ್ಲಿ ನಾಟ್ಯವನ್ನು ಮಾಡುತ್ತಿದ್ದಂಥ ನಾಟ್ಯ ಮಂಟಪ ಇದು. ಇಲ್ಲಿ ಶ್ರೀಕೃಷ್ಣ ದೇವರಾಯರು, ರಾಣಿಯರು, ಸಾಲುವ ತಿಮ್ಮರಸರವರು ಬಂದು ಇಲ್ಲಿ ಆ ಒಂದು ಪ್ರದರ್ಶನವನ್ನು ವೀಕ್ಷಣೆ ಮಾಡುತ್ತಿದ್ದಂಥ ಜಾಗನೇ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಜಾಗ, ಮಾತ್ರ ತಣ್ಣಗೆ ತುಂಬ ಪೀಸ್ಫುಲ್ ಆಗಿದೆ. ಒಂದು ದೇವಸ್ಥಾನವನ್ನ ಕಟ್ಟಬೇಕು ಅಂತ ಈ ಒಂದು ದೇವಸ್ಥಾನದ ಗೋಪುರವನ್ನ ನಿರ್ಮಾಣ ಮಾಡ್ತಾರೆ. ಆದರೆ ಶಾಸ್ತ್ರಜ್ಞರ ಸಲಹೆ ಏನಿರ್ತದೆ ಅಂದ್ರೆ ಈ ಜಾಗದಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ದೇವರಾಯರಿಗೆ ಹೇಳಿದಾಗ ಈ ಜಾಗದಲ್ಲಿ ದೇವಸ್ಥಾನವನ್ನ ನಿಲ್ಲಿಸಲು ಹೇಳ್ತಾರೆ. ಹಾಗೆ ಪಕ್ಕದಲ್ಲಿ ನೋಡ್ಬೋದು ನೀವು, ಈ ದೇವಸ್ಥಾನಕ್ಕೆ ಏನೇನು ಬೇಕು ಐಟಮ್ಸ್ ಅಂತೆಲ್ಲ ಹೇಳಿ ಇಲ್ಲಿ ಹಲವಾರು ಬಗೆಯ ಕಲ್ಲುಗಳನ್ನ ಎಲ್ಲ ಇಟ್ಟು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ತರ ರೆಡಿ ಮಾಡ್ಕೊಂತಾರೆ. ಆದ್ರೆ ಈ ಜಾಗದಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಇಲ್ಲಿನ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಬರೀ ಈ ಗೋಪುರ ಮಾತ್ರ ನಿಂತಿರ್ತದೆ ಅಷ್ಟೇ. ಈ ಒಂದು ಗುಂಬಸ್ನ ಆಕಾರದಲ್ಲಿರೋದು ಇದು ತಿಮ್ಮರಸೂರವರ ಸಮಾಧಿ. 1534ರಲ್ಲಿ ತಿಮ್ಮರಸೂರವರು ನಿಧನರಾಗ್ತಾರೆ ತಿರುಪತಿಯಲ್ಲಿ. ಹಾಗೆ ನಿಧನರಾದಂಥ ತಿಮ್ಮರಸೂರವರನ್ನ ಈ ಪೆನುಕೊಂಡದಲ್ಲಿ ಅವರನ್ನ ಕರ್ಕೊಂಡ್ಬಂದು ಇಲ್ಲಿ ಅವರನ್ನ ಮಣ್ಣು ಮಾಡ್ತಾರೆ. ಸ್ನೇಹಿತರೆ, ಇದು ಬಂದ್ಬಿಟ್ಟು ತಿಮ್ಮರಸೂರವರ ಸಮಾಧಿ. ಹಾಗೆ ನನ್ನ ಎಡಭಾಗದಲ್ಲಿ ಇನ್ನೊಂದು ಸಮಾಧಿಯನ್ನು ಕೂಡ ನೀವು ನೋಡ್ಬೋದು. ಅದು ಬಂದು ತಿಮ್ಮರಸೂರವರು ಒಂದು ಕಪ್ಪಗಿದ್ದಂಥ ಒಂದು ನಾಯಿಯನ್ನು ಸಾಕಿರ್ತಾರಂತೆ. ಆ ಒಂದು ನಾಯಿ ತಿಮ್ಮರಸೂರವರು ತೀರಿ ಹೋಗಿದ್ದ ದಿನವೇ ತೀರಿ ಹೋಗುತ್ತೆ. ಹಾಗೆ ಆ ನಾಯಿಯನ್ನು ಕೂಡ ಇಲ್ಲೇ ಸಮಾಧಿಯನ್ನು ಕೂಡ ಮಾಡ್ತಾರೆ. ಅದು ಬಂದು ತಿಮ್ಮರಸೂರವರು ಸಾಕಿದಂಥ ನಾಯಿಯ ಸಮಾಧಿ. ಸ್ನೇಹಿತರೆ, ಬನ್ನು ಫಸ್ಟು ತಿಮ್ಮರಸೂರರ ಸಮಾಧಿ ಹತ್ರ ಹೋಗಿ ಬರೋಣ ಬನ್ನಿ. ಸ್ನೇಹಿತರೆ, ತಿಮ್ಮರಸೂರವರ ಸಮಾಧಿ ಒಳಗಡೆ ಯಾವ ರೀತಿ ಇದೆ, ಇಲ್ಲಿನ ಜನಗಳು ಇಲ್ಲಿ ಬಂದು ಇದನ್ನ ಒಂದು ಚಿಕ್ಕದಾದಂಥ ಬಾರ್ ಮಾಡ್ಕೊಂಡ್ಬಿಟ್ಟವ್ರೆ. ಇಲ್ಲೇ ಗಲೀಜನ್ನೆಲ್ಲ ಮಾಡಿ ಬಾಟಲ್ಗಳನ್ನೆಲ್ಲ ಇಲ್ಲೇ ಹಾಕಿ ಇಂಥದೊಂದು ವಿದ್ವಾಂಸರಾದಂಥ ಪೆನುಕೊಂಡದ ಮಂತ್ರಿಯಾದಂಥ ತಿಮ್ಮರಸೂರವರ ಸಮಾಧಿಯನ್ನ ಯಾವ ರೀತಿ ಮಾಡಿದ್ದಾರೆ ನೀವು ನೋಡ್ಬೋದು. ಹಾಗೆ ಇದರ ಒಂದು ಆರ್ಕಿಟೆಕ್ಚರ್ನ ನೋಡ್ಬೋದು, ಯಾವ ರೀತಿ ಒಂದು ಬ್ಯೂಟಿಫುಲ್ ಆಗಿದೆ ಅನ್ನೋದು. ತುಂಬ ಚೆನ್ನಾಗಿದೆ. ಇದನ್ನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಇವಾಗ ನೀವು ತಿಮ್ಮರಸೂರವರ ಸಮಾಧಿಯನ್ನು ನೋಡಿದ್ರೆ, ಹಾಗೆ ನನ್ನ ಹಿಂದೆಗಡೆ ನೋಡ್ತಾ ಇದ್ದೀರಾ, ಅಲ್ಲೊಂದು ಚಿಕ್ಕದಾದಂಥ ಒಂದು ಸಮಾಧಿ ಇದೆ. ಅದು
ತಿಮ್ಮರಸೂರವರು ಬಹಳ ಪ್ರೀತಿಯಿಂದ ಸಾಕಿದಂತ ನಾಯಿ. ಅದು ಕೂಡ ತಿಮ್ಮರಸೂರವರು ತೀರಿ ಹೋಗಿದ ದಿನವೇ ಅದು ತೀರಿ ಹೋಯ್ತಂತೆ. ಅದಕ್ಕೂ ಒಂದು ಸಮಾಧಿಯನ್ನು ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ತಿರುಪತಿಯಿಂದ ಅವರ ಶ್ರೀಕೃಷ್ಣ ದೇವರಾಯರು ತೀರಿ ಹೋದ ಮೇಲೆ ತಿಮ್ಮರಸೂರವರು ತೀರೋಗಿರ್ತಾರೆ. ಸುಮಾರು ಅವ್ರಿಗೆ ತೀರಿ ಹೋದಾಗ ಒಂದು 72ರಿಂದ ಒಂದು 75 ವರ್ಷ ಆಗಿರ್ತದೆ. ಶ್ರೀಕೃಷ್ಣ ದೇವರಾಯರ ಮಗನನ್ನು ತಿಮ್ಮರಸರು ಕೊಂದ್ರು ಅಂತ ಹೇಳಿ ಅವರನ್ನ ಬಂದಿಯನ್ನಾಗಿ ಮಾಡಿ ಅವರ ಕಣ್ಣುಗಳನ್ನ ಕಿತ್ತಾಕಿ ಅವರಿಗೆ ಕೊಡಬಾರದಂತ ಚಿತ್ರಹಿಂಸೆಯನ್ನು ಕೊಟ್ಟು ತಿಮ್ಮರಸೂರವರಿಗೆ ಬಹಳ ನೋವು ಮಾಡಿರ್ತಾರೆ ಶ್ರೀಕೃಷ್ಣ ದೇವರಾಯರು. ನಿಜಾಂಶ ಗೊತ್ತಾದ ಮೇಲೆ ತಿಮ್ಮರಸೂರವರನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಾದ್ಮೇಲೆ ತಿಮ್ಮರಸೂರವರು ಇಲ್ಲಿಂದ ಈ ಪೆನುಕೊಂಡದಿಂದ ತಿರುಪತಿಗೆ ಹೋಗಿ, ತಮ್ಮ ಊರಾದ ತಿರುಪತಿಗೆ ಹೋಗಿ ಸೆಟ್ಲ್ ಆಗ್ತಾರೆ. ಬಹಳ ವೈಭೋಗವಾಗಿ ಅವರಿಗೆ ಒಂದು ಜೀವನಾಂಶವನ್ನ ಕೊಡ್ತಾರೆ. ಆದ್ರೆ ಇದನ್ಯಾವುದನ್ನು ಅವರು ಒಪ್ಪೋದಿಲ್ಲ. ನನಗಿದ್ಯಾವುದು ಬೇಡ ಅಂತ ಹೇಳಿ ತಿಮ್ಮರಸೂರವರು ಅದನ್ನೆಲ್ಲ ಅವರು ತಿರಸ್ಕಾರವನ್ನ ಮಾಡ್ತಾರೆ. ಶ್ರೀಕೃಷ್ಣ ದೇವರಾಯರು ಏನನ್ನು ಕೊಡ್ತಾರೆ, ಅವರಿಗೆ ವೈಭೋಗವಾದಂತ ಜೀವನವನ್ನ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಮಾಡ್ತಾರೆ. ಆದ್ರೆ ತಿಮ್ಮರಸೂರವರು ಅದನ್ನೆಲ್ಲ ನಿರಾಕರಿಸಿ ಒಂದು ಬಡ ಕುಟುಂಬದಲ್ಲಿ ಇದ್ದು ಅವರ ಜೀವನವನ್ನ ಸಾಗಿಸ್ತಾ ಅವರು 1534ರಲ್ಲಿ ನಿಧನವಾಗ್ತಾರೆ. ತಿರುಪತಿಯಿಂದ ಅವರ ದೇಹವನ್ನ ತಂದು ಈ ಪೆನುಕೊಂಡದಲ್ಲಿ, ಈ ಜಾಗದಲ್ಲಿ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರೆ. ಸ್ನೇಹಿತರೆ, ಇದು ಒಂದು ತಿಮ್ಮರಸೂರವರ ಜೀವನದ ಒಂದು ಕತೆ ಅಂತಾನೆ ನಾವು ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಮೇಲ್ಗಡೆ ಬೆಟ್ಟದ ಮೇಲಿರುವಂತ ನರಸಿಂಹಸ್ವಾಮಿ ದೇವಸ್ಥಾನವನ್ನು ತೋರಿಸ್ತೀನಿ. ಹಾಗೆ ಮೇಲೆ ನಾವು ಕಡಲೆಕಾಯಿನ ಯಾವ ರೀತಿ ಪರಸೆಯನ್ನಾಗಿ ಹಾಕಿ ಯಾವ ತರ ಮಾರ್ತೀವಿ, ಹಾಗೆ ಅಲ್ಲಿ ವಜ್ರ ವೈಡೂರ್ಯಗಳನ್ನ ಪರಸೆಯನ್ನಾಗಿ ಹಾಕೊಂಡು ಮಾರ್ತಾ ಇದ್ದಂತ ಮಂಟಪಗಳನ್ನ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಆದ್ರೆ ಈ ನಾಯಿಯ ಒಂದು ಸಮಾಧಿ ಹತ್ರ ಹೋಗಕ್ಕಾಗಲ್ಲ, ಅಲ್ಲಿ ಪೊದೆಗಳೆಲ್ಲ ಬೆಳೆದ್ಬಿಟ್ಟಿದೆ, ಹೋಗಕ್ಕಾಗಲ್ಲ. ಅದಕ್ಕಾಗಿ ನಿಮ್ಗೆ ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಮೇಲೆ ಹೋಗೋಣ. ಸ್ನೇಹಿತರೆ, ಬೆಟ್ಟದ ಮೇಲಿರುವಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಇದು ಒಂದು ಮಂಟಪ. ಹಾಗೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ಎಷ್ಟೋ ವೈಭೋಗವಾಗಿ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೀತಿದ್ದಂಥ ದೇವಸ್ಥಾನ ಇದು. ಸ್ನೇಹಿತರೆ, ಇವಾಗ ಇದರ ಪರಿಸ್ಥಿತಿ ಏನಾಗೈತೆ ಅಂತ ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಬನ್ನಿ ಒಳಗಡೆ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಬರೋಣ. ಸ್ನೇಹಿತರೆ, ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ನಾವು ಬಂದಿದ್ದೀವಿ. ನಿಧಿಗೋಸ್ಕರ ನಿಧಿಗಳ್ರು ಯಾವ ರೀತಿ ಈ ಒಂದು ಜಾಗನ ಅದ್ದಿದ್ದಾರೆ ನೀವು ನೋಡ್ಬೋದು. ಎಷ್ಟು ವೈಭೋಗವಾಗಿ ಮೆರೆದಂತ ಎಷ್ಟೋ ಒಂದು ಧಾರ್ಮಿಕವಾದಂತ ದೇವಸ್ಥಾನ ಇದು. ಈ ತರ ದೇವಸ್ಥಾನವನ್ನ ಹಾಳು ಮಾಡಿದ್ದಾರೆ ಕಿಡಿಗೇಡಿಗಳು. ಸ್ನೇಹಿತರೆ, ನಾನು ಗರ್ಭಗುಡಿ ಒಳಗಡೆ ಇದ್ದೀನಿ. ಇಲ್ಲಿ ನರಸಿಂಹಸ್ವಾಮಿಯ ಒಂದು ಮೂರ್ತಿ ಕೂಡ ಇತ್ತು. ಆದ್ರೆ ಈಗ ಆ ಮೂರ್ತಿ ಇಲ್ಲ. ಹಿಂದೆಗಡೆ ನರಸಿಂಹಸ್ವಾಮಿ ಫೋಟೋ ಮಾತ್ರ ಇಟ್ಟಿದ್ದಾರೆ. ಇಲ್ಲಿನ ಜನಗಳು ಇಲ್ಲಿ ನಿಧಿ ಇಟ್ಟಿದ್ದಾರೆ ಅಂತ ಹೇಳಿ ಈ ಒಂದು ದೇವಸ್ಥಾನವನ್ನ ಹಾಳು ಮಾಡಿದ್ದಾರೆ. ಹಾಗೆ ಇದು ಒಂದು ದೇವಸ್ಥಾನ ಪಾಳು ಬಿದ್ದಿದೆ. ನೀವು ನೋಡ್ಬೋದು ಯಾವ ರೀತಿ ಪಾಳು ಬಿದ್ದಿದೆ ಅಂತ. ಸ್ನೇಹಿತರೆ, ಬನ್ನಿ ಈ ಗೋಪುರ ಕೂಡ ಎಷ್ಟು ಸಡಿಲವಾಗಿದೆ ಅನ್ನೋದನ್ನ ತೋರಿಸ್ತೀನಿ. ಇವಾಗ್ಲೂ ಅವಾಗ್ಲೂ ಬಿದೋಗೋ ತರಾನು ಈ ಒಂದು ಐತೆ ಈ ದೇವಸ್ಥಾನ. ಇದು ಮೋಸ್ಟ್ಲಿ ಲಕ್ಷ್ಮೀ ದೇವಸ್ಥಾನ ಅನ್ಕೊಂತೀನಿ. ಆದ್ರೆ ಇಲ್ಲೂ ಕೂಡ ನಿಧಿಗಳ್ರು ಆ ಒಂದು ಜಾಗನ ಯಾವ ರೀತಿ ಹಗ್ದವ್ರೆ, ಹಗದು ಹಾಳು ಮಾಡೋರೆ, ನಿಧಿ ಇಟ್ಟಿದ್ದಾರೆ ಅಂತ ಹೇಳಿ ನೀವು ನೋಡ್ಬೋದು.
ನೋಡಿ ಯಾವ ರೀತಿ ನಿಧಿ ಐತೆ ಅಂತ ಅಗದು ಹಾಳು ಮಾಡಿದ್ದಾರೆ. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ರ ಈ ಮಂಟಪದಲ್ಲಿ ಕಡಲೆಕಾಯಿ ಪರಸೆ ಅಂದ್ರೆ ಕಡಲೆಕಾಯಿನ ಯಾವ ರೀತಿ ಪರಸೆ ಹಾಕೊಂಡಿರ್ತಾರೆ. ನಾವು ಕಡಲೆಕಾಯಿ ಮಾತ್ರ ನಾವು ನೋಡಿದೀವಿ, ಆದ್ರೆ ಈ ಜಾಗದಲ್ಲಿ ವಜ್ರ ವೈಡೂರ್ಯಗಳನ್ನ ಪರಸೆ ಹಾಕಿಕೊಂಡು ಮಾರ್ತಾ ಇದ್ರಂತೆ, ಸೇರ್ಗಟ್ಲೆ ಹಾಕಿ ಮಾರ್ತಾ ಇದ್ರಂತೆ. ನಮ್ಮ ವಿಜಯನಗರ ಸಾಮ್ರಾಜ್ಯವು ಈ ರೀತಿ ಆಗಿ ಶಡಿಲವಾಗಿ ಬಿದ್ದೋಗೈತೆ. ನೀವು ನೋಡ್ಬೋದು, ವಜ್ರ ವೈಡೂರ್ಯಗಳನ್ನೆಲ್ಲ ಹಾಕೊಂಡು ಸೇರಲ್ಲಿ ಮಾರ್ತಾ ಇದ್ದಂತ ಜಾಗ ಅಂತ ಇದೆಲ್ಲ. ಎಷ್ಟು ಆಶ್ಚರ್ಯವಾಗುತ್ತೆ ಈ ಜಾಗನೆಲ್ಲ ನೋಡಿದ್ರೆ. ನೋಡಿ ಈ ಕಲ್ಯಾಣಿ, ನೋಡಿ ಈ ಕಲ್ಯಾಣಿ ಸೆಂಟ್ರಲ್ಲಿ ಒಂದು ಮಂಟಪ ಕೂಡ ಕಟ್ಟಿದ್ದಾರೆ. ಇಲ್ಲಿ ಸಾಲಾಗಿ ಮಂಟಪಗಳೈತೆ. ಯಾವ ಜಾಗದಲ್ಲಿ ಏನನ್ನ ಮಾರ್ತಾ ಇದ್ರು ಅಂತಾನೆ ಆಶ್ಚರ್ಯ ಆಗುತ್ತೆ. ಸ್ನೇಹಿತರೆ, ಇದು ಒಂದು ತಿಮ್ಮರಸರವರ ಒಂದು ಜೀವನ ಚರಿತ್ರೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಸಂಚಾರದಲ್ಲಿ ಮತ್ತೊಂದು ಐತಿಹಾಸಿಕ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.